ಪೂಜೆಗೆಂದು ಹೂವುಗಳನ್ನು ಕೀಳುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ. ಎಚ್ಚರ: ನೆಲದಲ್ಲಿ ಬಿದ್ದಿರುವ ಹೂವುಗಳನ್ನು ನೀವು ಪೂಜೆಗಾಗಿ ಬಳಸಬಾರದು. ದೇವರಿಗೆ ಮೊಗ್ಗುಗಳನ್ನು ಅರ್ಪಿಸುವುದಾದರೆ ಚಂಪಾ ಮತ್ತು ಕಮಲದ ಹೂವಿನ ಮೊಗ್ಗುಗಳನ್ನು ಹೊರತುಪಡಿಸಿ ಬೇರಾವುದೇ ಹೂವಿನ ಮೊಗ್ಗುಗಳನ್ನು ಅರ್ಪಿಸಬಾರದು. ಪೂರ್ಣ ಅರಳಿದ ಹೂವುಗಳನ್ನು ಮಾತ್ರ ನೀವು ದೇವರಿಗೆ ಅರ್ಪಿಸಬೇಕು. ಸಂಜೆಯ ಸಮಯದಲ್ಲಿ ಗಿಡದಿಂದ ಹೂ ಕೀಳುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಗಿಡಗಳು ವಿಶ್ರಾಂತಿ ಪಡೆಯುವ ಸಮಯವಾಗಿರುತ್ತದೆ. ಬಾಡಿದ ಅಥವಾ ಒಣಗಿದ ಹೂವುಗಳನ್ನು ನೀವು ಪೂಜೆಯಲ್ಲಿ ಉಪಯೋಗಿಸಬಾರದು. ಪೂಜೆಯಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಮೊದಲು ಅದರ ಮೇಲೆ ನೀರನ್ನು ಸಿಂಪಡಿಸಬೇಕು ಹೊರತು ಅದನ್ನು ತೊಳೆಯಬಾರದು. ಹುಳುಗಳಿರುವ ಹೂವುಗಳನ್ನು ಪೂಜೆಗೆ ಸೂಕ್ತವಲ್ಲವೆಂದು ಪರಿಗಣಿಸಲಾಗುತ್ತದೆ. ನೀರಿನಿಂದ ತೊಳೆದ ಹೂವನ್ನು ಎಡಗೈಯಿಂದ ಕಿತ್ತು ತಂದಿರುವ ಹೂವು, ಬೇರೆಯವರ ಕೋಪಕ್ಕೆ ಗುರಿಯಾಗಿ ತಂದ ಹೂವುಗಳು ದೇವರ ಪೂಜೆಯಲ್ಲಿ ಫಲ ನೀಡುವುದಿಲ್ಲ. ನೆಲದಲ್ಲಿ ಬಿದ್ದಿರುವ ಹೂವು, ಪರಿಮಳವಿಲ್ಲದ ಹೂವು, ಕೆಟ್ಟ ವಾಸನೆಯನ್ನು ಸೂಸುವ ಹೂವು, ದಳಗಳು ಉದುರಿಹೋದ ಹೂವುಗಳು ಪೂಜೆಗೆ ಸೂಕ್ತವಲ್ಲ. ಅಪವಿತ್ರ ಸ್ಥಳದಲ್ಲಿ ಒಡೆದ ಹೂವು ಮತ್ತು ಸ್ನಾನ ಮಾಡದೆ ನಾವು ಪೂಜೆಗೆ ಹೂವುಗಳನ್ನು ಕೀಳಬಾರದು. ಪೂಜೆಗಾಗಿ ಹೂವುಗಳನ್ನು ಕೀಳುವಾಗ ಪಾದರಕ್ಷೆಗಳನ್ನು ಧರಿಸಿರಬಾರದು. ಗಿಡದಿಂದ ಹೂವುಗಳನ್ನು ತೆಗೆದುಕೊಂಡಾಗ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪೂಜೆಗೆ ಹೂವುಗಳನ್ನು ಆಯ್ದುಕೊಳ್ಳುವಾಗ ನಮ್ಮ ಪೂಜೆಯು ಫಲಕಾರಿಯಾಗಲಿ ಎಂದು ಬೇಡಿಕೊಳ್ಳಬೇಕು. ನಾವು ಹೂವನ್ನು ಕೀಳುವಾಗ ಇಷ್ಟದೇವರ ಸ್ಮರಣೆಯನ್ನು ಮಾಡುತ್ತಾ ಹೂವುಗಳನ್ನು ಕೀಳಬೇಕು. ನೀವು ದೇವರ ಪೂಜೆಗೆ ಹೂವುಗಳನ್ನು ಬಳಸುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಪೂಜೆಯಲ್ಲಿ ಬಳಸುವ ಹೂವುಗಳಿಗೂ ಹೆಚ್ಚಿನ ಮಹತ್ವವಿರುವುದರಿಂದ ನಾವು ಈ ನಿಯಮಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.